ನಮಸ್ಕಾರ. ಇವತ್ತು ನಮ್ಮ ತಾಲೂಕಿನ ಹೆಮ್ಮೆಯ ಪುತ್ರ, ನಮ್ಮ ತಾಲೂಕಿಗೆ ಮುಳಬಾಗಿಲು ತಾಲೂಕಿಗೆ ಒಂದು ಗೌರವ ತಂದುಕೊಟ್ಟಂಥ ಒಬ್ಬ ಸಾಮಾನ್ಯ ರೈತ ಮಗ ನಮ್ಮ ನಾಗೇಂದ್ರ ಬಾಬು ಕುಮಾರ್ ಅವರಿಗೆ IASನಲ್ಲಿ 160ನೇ ರ್ಯಾಂಕಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಪಾಸಾಗಿದ್ದಾರೆ. ಅವರ ಒಂದು ಚಿಕ್ಕ ಸಮುದಾಯದ ವತಿಯಿಂದ, ನಮ್ಮ ತಾಲೂಕಿನ ಒಕ್ಕಲಿಗ ಸಮುದಾಯದ ವತಿಯಿಂದ, ಅವರು ನಮ್ಮ ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರಾಗಿರೋದ್ರಿಂದ ನಾವು ಮಲ್ನಾಯಕನಹಳ್ಳಿ ಗ್ರಾಮ ಪಂಚಾಯಿತಿ ತಿಮ್ಮನಾಯಕನಹಳ್ಳಿ ಗ್ರಾಮದ ಸುನಂದಮ್ಮ ನಾರಾಯಣಪ್ಪನವರ ರೈತ ಮಗನಾಗಿ, ರೈತ ಮಗ ಅಂದರೆ ಸಾಮಾನ್ಯ ರೈತ ಮಗ, ಪ್ರಗತಿಪರ ರೈತನೂ ಅಲ್ಲ, ಅಷ್ಟು ಸಾಮಾನ್ಯ ರೈತ ಮಗನಾಗಿ ಒಬ್ಬ ರೈತನ ಕುಟುಂಬದಲ್ಲಿ ಜನಿಸಿ ಈ ಒಂದು ಸಾಧನೆ ಮಾಡಿದ್ದಾನೆ. ನಾವು ಯಾವ ರೀತಿ ಈ ಸಾಧನೆ ಮಾಡಿರೋದಕ್ಕೆ ಎಷ್ಟು ಕಷ್ಟಪಟ್ಟು ಎಷ್ಟು ಸಮಸ್ಯೆಗಳು ಅನುಭವಿಸಿ ಏನೇನೋ ಪರ್ಸನಲ್ಲಾಗಿ ಎಲ್ಲನೂ ಅನುಭವಿಸಿ ಈ ಒಂದು ಎತ್ತರದ ಮಟ್ಟಕ್ಕೆ ಬಂದಿದ್ದಾನೆ. ನಾವು ಅವತ್ತಿಗೆ ಯಾವ ರೀತಿ ಮಾತು ಹೇಳಿದ್ರೂ ಕಡಿಮೆ ಆಗುತ್ತೆ. ಆತ ಮಾಡಿರೋ ಸಾಧನೆ ಅಂದು ಯಾರು ಮಾಡೋಕ್ಕಾಗೋದಿಲ್ಲ. ಈ ಒಂದು ಮುಳಬಾಗಿಲು ತಾಲೂಕಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ನಮ್ಮ ಸಮುದಾಯದ ವತಿಯಿಂದ, ಸುಮಾರು ನಮಗೆ ಸ್ವಾತಂತ್ರ್ಯ ಬಂದು 75-76 ವರ್ಷಗಳಾದ್ರೂ ಮೊಟ್ಟ ಮೊದಲನೇ ಬಾರಿಗೆ ನಮ್ಮ ತಾಲೂಕಿನ ನಮ್ಮ ಸಮುದಾಯ, ಒಕ್ಕಲಿಗ ಸಮುದಾಯದಿಂದ ಉತ್ತೀರ್ಣರಾಗಿರ್ತಕ್ಕಂಥ ನಮ್ಮ ನಾಗೇಂದ್ರ ಬಾಬು ಅವರನ್ನು ನಾವು ಎಷ್ಟು ಕೊಂಡಾಡಿದ್ರೂ ಸಾಕಾಗೋದಿಲ್ಲ. ಯಾಕಂದರೆ ನಮ್ಮ ಸಮುದಾಯಕ್ಕೇ ಒಂದು ಹಿರಿಮೆ ತಂದು ಕೊಟ್ಟಿದ್ದಾನೆ, ನಮ್ಮ ಸಮುದಾಯಕ್ಕೇ ಒಂದು ಗೌರವ ತಂದು ಕೊಟ್ಟಿದ್ದಾರೆ. ಅವರಿಗೆ ನಾವು ಯಾವ ರೀತಿ ನಾವು ನಮ್ಮ ಸಮುದಾಯ, ಮುಳಬಾಗಿಲು ತಾಲೂಕು ಸಮುದಾಯ ಅವರ ಋಣಿಯಾಗಿ ಮುಂದಿನ ದಿನಗಳಲ್ಲಿ ಇರ್ತೀವಿ ಅಂತ ಹೇಳ್ತಾ, ಅದೇ ರೀತಿ ಒಂದು ಕಾರ್ಯಕ್ರಮ ನಾವು ಸುಮಾರು ದಿನಗಳಿಂದ ಇಟ್ಕೋಬೇಕು ಅಂತ ನಾವು, ನಮ್ಮ ಶಿವಣ್ಣ ಅವರು, ನಮ್ಮ ರಘುಪತಿ ಅವರು, ನಮ್ಮ ಸಮುದಾಯದವರು ಎಲ್ಲ ಮುಖಂಡರು, ಸಮುದಾಯದ ಮುಖಂಡರೆಲ್ಲ ಸೇರಿ ಅಂದ್ಕೊಂಡ್ವಿ. ಅವ್ರಿಗೆ ಈ ಟೈಮ್ ಬಿಡುವಿಲ್ದಿರ ನಮ್ಮ ನಾಗೇಂದ್ರ ಬಾಬು ಕುಮಾರ್ ಅವರಿಗೆ ಬಿಡುವಿಲ್ದಿರ ನಮಗೆ ಅಪಾಯಿಂಟ್ಮೆಂಟೇ ಕೊಡಲಿಲ್ಲ. ಅವರೇ ಅಲ್ಲಿ ಪ್ರೋಗ್ರಾಮು, ಇಲ್ಲಿ ಪ್ರೋಗ್ರಾಮು, ಸ್ವಾಮೀಜಿಯವ್ರ ಹತ್ರ ಪ್ರೋಗ್ರಾಮ್ಗಳು ಇರುತ್ತೆ. ಯಾಕೆಂದರೆ ಅವರು ಆ ದೇವರು ಅವರಿಗೆ ಆ ರೀತಿ ಇದು ಮಾಡಿದ್ದಾರೆ, ಅವರ ಕಷ್ಟಕ್ಕೆ ಪ್ರತಿಫಲ ಕೊಟ್ಟಿದ್ದಾರೆ. ಅದಕ್ಕೆ ಅವರು ಮುಂದಿನ ದಿನಗಳಲ್ಲಿ ಇನ್ನೂ ನಮ್ಮ ಕರ್ನಾಟಕ ರಾಜ್ಯಕ್ಕೆ, ನಮ್ಮ ಭಾರತ ದೇಶಕ್ಕೆ ಅತ್ಯುತ್ತಮವಾದಂಥ ಸೇವೆ ಸಲ್ಲಿಸಿ ನಮ್ಮ ಮುಳಬಾಗಿಲು ತಾಲೂಕು, ಕೋಲಾರ ಜಿಲ್ಲೆ ಪತಾಕೆ ನಮ್ಮ ರಾಜ್ಯಕ್ಕೆ, ನಮ್ಮ ದೇಶಕ್ಕೆ ತಿಳಿಸಲಿ ಅಂತ ಅವರಿಗೆ ಬಯಸ್ತಾ, ಅವ್ರಿಗೆ ನಾವು ಈ ಒಂದು ಬಂದು ಎಲ್ಲರೂ ನಾವು ಸ್ವಲ್ಪ ಗ್ರ್ಯಾಂಡಾಗೇ ಮಾಡಬೇಕು ಅಂದ್ಕೊಳ್ತಾ ಇದ್ವಿ. ನಿನ್ನೆ ನಾವು ಏನೋ ಒಂದು ಕಾರ್ಯಕ್ರಮದಲ್ಲಿದ್ದಾಗ ನಾವು ಮುಂದೆ ನಾರಾಯಣಪ್ಪನಿಗೆ ಅವ್ರಿಗೆ ನಮ್ಮ ಅಧ್ಯಕ್ಷರು ಫೋನ್ ಮಾಡಿದಾಗ ನಾಳೆ ಸಿಗ್ತೀವಿ ಅಂತ ಹೇಳಿದ್ರು. ಅದಕ್ಕೆ ಆಗಿಂದಾಗೆ ಒಂದು ಮಾಡಿಬಿಡೋಣ, ಮತ್ತು ಮುಂದಿನ ದಿನಗಳಲ್ಲಿ ಅವ್ರಿಗೇನೋ ಟ್ರೈನಿಂಗ್ ಇರುತ್ತಂತೆ, ಜಾರ್ಖಂಡೋ ಎಲ್ಲೋ ಉತ್ತರಾಖಂಡಲ್ಲಿ ಟ್ರೈನಿಂಗ್ ಇರುತ್ತೆ. ಟ್ರೈನಿಂಗ್ ನೋಡ್ಸ್ಕೊಂಡು ಬಂದು ಎಲ್ಲಾದರೂ ಪೋಸ್ಟಿಂಗ್ಸ್ ನಮ್ಮ ರಾಜ್ಯಕ್ಕೆ, ನಮ್ಮದು ಇದಕ್ಕೆ ಆದಾಗ ನಾವು ಒಂದು ಸಮುದಾಯದಿಂದ ಅಷ್ಟೊತ್ತಿಗೆ ನಮ್ಮ ಸಮುದಾಯದ ಕಾರ್ಯಕ್ರಮಗಳು, ನಮ್ಮ ಕೆಂಪೇಗೌಡ ಸ್ಟ್ಯಾಚ್ಯೂನು ಇನಾಗ್ರೇಷನ್ ಮಾಡಿ, ಈ ಒಂದು ಸಮುದಾಯ ಭವನ ಲೋಕಾರ್ಪಣೆ ಮಾಡಿ ನಾವು ಆ ಹೊತ್ತಿಗೆ ಅವರು ಎಲ್ಲನೂ ಒಳ್ಳೆಯದಾಗಿರುತ್ತೆ. ಅವತ್ತು ನಮ್ಮ ತಾಲೂಕಿನಲ್ಲಿ ಒಂದು ಉತ್ತಮ ಕಾರ್ಯಕ್ರಮ, ಒಂದು ದೊಡ್ಡ ಕಾರ್ಯಕ್ರಮ ಮಾಡಿ ಅವರ ಸಾಧನೆಗೆ ನಾವು ಕೊಂಡಾಡಬೇಕು ಅಂತ ಎಲ್ಲರಲ್ಲಿ ಮನವಿ ಮಾಡಿ, ಮುಂದಿನ ದಿನಗಳಲ್ಲಿ ನಮ್ಮ ನಾಗೇಂದ್ರ ಬಾಬು ಅವರ ಸೇವೆ ನಮ್ಮ ರಾಜ್ಯಕ್ಕೆ, ನಮ್ಮ ದೇಶಕ್ಕೆ ಸಲ್ಲಲಿ, ಅವರ ಹೆಸರು ಉತ್ತಮವಾಗಿ ಬೆರಳಿ ಅಂತ ಆಶಿಸ್ತಾ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಮಾತಾಡೋಕ್ಕೆ ಅವಕಾಶ ಕೊಡಿ ತಮಗೆಲ್ಲರಿಗೂ ಹೊಂದಿಸಿ ನಾನು ಮಾತು ಮುಗಿಸ್ತೀನಿ. ಇವತ್ತು ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ನಮ್ಮ ತಾಲೂಕಿನ ಹೆಮ್ಮೆಯ ಪುತ್ರ, ಸುನಂದಮ್ಮ ನಾರಾಯಣಪ್ಪನವರ ಸುಪುತ್ರ ನಮ್ಮ ನಾಗೇಂದ್ರ ಬಾಬು ಕುಮಾರ್ ಅವರು ಇವತ್ತು ಒಂದು ಸಮುದಾಯದ ಪರವಾಗಿ, ಸಮುದಾಯದ ಎಲ್ಲ ಮುಖಂಡರು ಸೇರಿ ಒಂದು ಚಿಕ್ಕ ಒಂದು ಸನ್ಮಾನ, ಅವರು ಮಾಡಿರ್ತಕ್ಕಂಥ ಒಂದು ಸಾಧನೆಗೆ ಚಿಕ್ಕ ಒಂದು ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಆ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಿ ನಮ್ಮ ಸನ್ಮಾನವನ್ನು ಸ್ವೀಕರಿಸಿದ್ದಾರೆ. ಅವರಿಗೆ ಮುಂದಿನ ದಿನಗಳು ಒಳ್ಳೆಯದಾಗಲಿ ಅಂತ, ಅದರ ಜೊತೆಗೆ ಅವರು 1ನೇ ಕ್ಲಾಸಿಂದ IAS 160ನೇ ರ್ಯಾಂಕಲ್ಲಿ ಪಾಸ್ ಆಗೋವರೆಗೂ ಅವರಿಗೆ ಪ್ರೋತ್ಸಾಹ ನೀಡಿದಂಥ ನಮ್ಮ ಕೋಲಾರ ಶಾಸಕರ ಕೊತ್ತೂರಿನಾಥ, ಅದರಿಂದ ಅವರ ಚಿಕ್ಕಂದಿನ ಸ್ನೇಹಿತರು, ಚಿಕ್ಕಂದಿನ ಶಿಕ್ಷಕರು, ಅವರ ಎಲ್ಲ ಮುಖಂಡರು, ಎಲ್ರಿಗೂ ನಮ್ಮ ಮುಖಂಡರಿಗೂ ಅವ್ರಿಗೆ ಪ್ರೋತ್ಸಾಹ, ಅವ್ರಿಗೆ ಧೈರ್ಯ ತುಂಬಿ ಅವರ ಸಾಧನೆಗೆ ಮೆಚ್ಚುಗೆ ನೀಡಿದಂಥ ಎಲ್ರಿಗೂ
ಅವ್ರಿಗೂ ಮುಂದಿನ ದಿನಗಳಲ್ಲಿ ಅವರು ದೇವರು ಒಳ್ಳೇದು ಮಾಡಿದ್ದಾರೆ. ಆಗುತ್ತಾ ಈ ಒಂದು ಕಾರ್ಯಕ್ರಮದ ವಿಚಾರವಾಗಿ ನಮ್ಮ IAS ಅಧಿಕಾರಿ ನಾಗೇಂದ್ರ ಬಾಬು ಕುಮಾರ್ ಅವರು ನಾವು ಮಾತನಾಡಬೇಕು ಅಂತ ಅವರು ಮನವಿ ಮಾಡ್ಕೊಳ್ತೇವೆ.